ಪ್ರತಿಯೊಬ್ಬರಿಗೆ ಅದು ಮಾದರಿಯಾಗಿ ಕಳಿಸಿಕೊಟ್ಟದ್ದು ಪ್ರವಾದಿಯವರು ಕಳಿಸಿಕೊಟ್ಟಂತ ಪ್ರತಿಯೊಂದು ಮಾರ್ಗದರ್ಶನದಲ್ಲಿ ಬದುಕುವವರಾಗಿದ್ದೇವೆ ನಾವು ಮುಸಲ್ಮಾನರು. ಇವತ್ತು ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಇವತ್ತು ಅನ್ಯ ಧರ್ಮರು ಬಹಳಷ್ಟು ಲಕ್ಷಾಂತರ ಮಂದಿ ಇಸ್ಲಾಮನ್ನ ಪ್ರೀತಿಸಿಕೊಂಡು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲಿಕ್ಕೆ ಕಾರಣ ಯಾವುದೇ ಆಯುಧಗಳಿಂದಲ್ಲ, ಯಾವುದೇ ಬಂದೂಕುಗಳಿಂದಲ್ಲ, ಯಾವುದೇ ಕಡಗದಿಂದಲ್ಲ. ಇಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಸೌದಿ ಅರೇಬಿಯಾದ 2 ತಲವಾರುಗಳು ಹಿರಿಯುತ್ತಿದ್ದದ್ದು ಅವರ ರಾಷ್ಟ್ರೀಯ ಚಿಹ್ನೆ. ಶಿವಾಯ್ ಅದು ಮುಸ್ಲಿಮರ ಒಂದು ಸಫಾಯಿ ಮಾಡಲಿಕ್ಕೆ ಇರುವಂತಹ ಚಿಹ್ನೆ ಅಲ್ಲ. ಸೌಮ್ಯದಿಂದ, ಸಹನೆಯಿಂದ ಪ್ರವಾದಿಯವರ ವಿಚಾರಗಳನ್ನ ಎಲ್ಲಾ ರೀತಿಯ ಪುಸ್ತಕಗಳು, ಸಿಡಿಗಳನ್ನ ನೋಡಿಕೊಂಡು ಇವತ್ತು ಲಕ್ಷಾಂತರ ಮಂದಿ ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಾಗ್ತಾ ಇದ್ದಾರೆ. ಇದು ಯಾರ ಒತ್ತಡದಿಂದಲ್ಲ, ಅವರ ಕಾರ್ಯವೈಖರಿಯನ್ನ ನೋಡಿಕೊಂಡು ಇದಾಗ್ತಾ ಇದೆ. ಆದ್ದರಿಂದ ನಾನು ಹೇಳುವಂಥದ್ದು, ಈ ಒಂದು ಇವತ್ತಿನ ನಿಮ್ಮ ಆ ಒಂದು ಒಗ್ಗೂಡುವಿಕೆ, ಈ ಒಂದು ಪ್ರೀತಿ ವಿಶ್ವಾಸ ಇದು ನಮ್ಮಲ್ಲಿ ಯಾವತ್ತೂ ಇರಬೇಕು. ಇದರ ಕೊರತೆಯಿಂದಾಗಿ ಇವತ್ತು ನಾವು ಯಾವ ರೀತಿ ಸೇರಿದ ಹಾಗೆ ಮುಂದೆ ಕೂಡ ಇರ್ತೇವ, ಯಾರಿಗೂ ಕೂಡ ನಮ್ಮನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹಣಮಕ್ಕರು ಕೂಡ ಇಲ್ಲಿ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ಕೆಲವೊಂದು ವಿಚಾರದಲ್ಲಿ ನಾವು ಬಿಕ್ಕಟ್ಟಿನಲ್ಲಿದ್ದೇವೆ. ಓ ನನ್ನ ಸಹೋದರರೇ, ಇವತ್ತು ನೀವು ಪ್ರವಾದಿಯವರ ಭೀತಿ ಮೇಲೆ ಪ್ರವಾದಿ ನಿಂದನೆಯನ್ನ ಖಂಡಿಸಲಿಕ್ಕಾಗಿ ಸೇರಿದ ಜನಸ್ತೋಮದ ನಿಮ್ಮಲ್ಲಿ ನನ್ನ ಒಂದು ಭಿನ್ನಹ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಮ್ಮರ ಅನುಯಾಯಿಗಳಾದ ನಾವು ಅವರ ಅನುಸರಣೆಯಂತೆ ಒಗ್ಗಟ್ಟಾಗಿ ಜೀವಿಸುವಂತ, ಆ ಸೌಹಾರ್ದಯುತವಾದ ವಾತಾವರಣದಲ್ಲಿ ಬದುಕುವಂತ ಆ ಒಂದು ಕೆಲಸಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು. ಆಗ ಮಾತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನಿಗೆ ನಮ್ಮ ಮೇಲೆ ಇಷ್ಟ ಆಗಬಹುದು, ನಮಗೆ ಅಲ್ಲಾಹನ ಕೃಪೆ ಇರಬಹುದು. ಇಷ್ಟನ್ನು ಹೇಳಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೊಂದು ವಿಚಾರ ಕೂಡ ಹೇಳ್ತೇನೆ. ಪ್ರವಾದಿಯವರ ಸಹನೆ. ಪ್ರತಿದಿನ ಪ್ರವಾದಿಯವರು ಮಸೀದಿಗೆ ನಡ್ಕೊಂಡು ಹೋಗುವಾಗ ಒಬ್ಬ ಯಹೂದಿ ಮಹಿಳೆ ಅವರ ಹತ್ರ ಬೇಡದ ವಸ್ತುಗಳನ್ನ ಬಿಸಾಡಿಕೊಂಡು ತೊಂದರೆ ಕೊಡುವಂತಹ ಒಂದು ಪರಿಸ್ಥಿತಿಯ ಒಂದು ಹದೀಸ್ ಕೂಡ ಇದೆ. ಆದರೆ ಒಂದು ದಿವಸ ಆ ಯಹೂದಿ ಮಹಿಳೆಯನ್ನು ಕಾಣದಿದ್ದಾಗ ಆ ಪ್ರವಾದಿ ವರ್ಯರು ಇನ್ನೊಬ್ಬರಲ್ಲಿ ಕೇಳ್ತಾರೆ, ಆ ಮಹಿಳೆ ಎಲ್ಲಿ ಅಂತೇಳಿ. ಅಲ್ಲಿ ಹೊರಗಿನ ಆ ಸಹನೆಯನ್ನ ಕಳಿಸಿಕೊಟ್ಟಂತಹ ಪ್ರವಾದಿಯವರ ಮೇಲೆ ಪ್ರೀತಿ ಇಟ್ಕೊಂಡು ನಾವೆಲ್ಲ ಸೇರಿದ್ದೇವೆ. ಆ ಮೂಲಕ ಈ ಹನುಮಕ್ಕರ್ನವರ ಈ ನಿಂದನೆಯ ಮೂಲಕ ಇನ್ನಾದರೂ ನಾವು ಸಹೋದರತೆಯಿಂದ ಬಾಳುವಂತ ಒಂದು ವ್ಯವಸ್ಥೆಗೆ ಮುನ್ನಡೆಯೋಣ. ಈ ಹನುಮಕ್ಕರು ಏನು ಅಜೀತ ಅಂತ ಹೇಳಿದ ಜೀತ ಪದ್ಧತಿಯವನು ಯಾರದೋ ಕೆಳಗೆ ಜೀತನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮಾಡಿದಂತಹ ಈ ಕೃತ್ಯಗೆ ನಾವು ನೀವೆಲ್ಲ ಸೇರಿ ಕರ್ನಾಟಕದಾದ್ಯಂತ ಸುಮಾರು 700-800 ಅರ್ಜಿಗಳು ಸಲ್ಲಿಸಿದ್ರು ಕೂಡ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು FIR ದಾಖಲಾಗಿದೆ. ಆ ದಾಖಲಾಗಿದ್ದು ಸಾಕಾಗಲಿಕ್ಕಿಲ್ಲ. ಅವನ ವಿರುದ್ಧ ತೀವ್ರವಾದ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಈ ಗ್ರೌಂಡ್ ಅಲ್ಲಿ ಸಾಕ್ಷಿಯಾಗಿದ್ದೇವೆ. ಇದರ ಬಗ್ಗೆ ಕಡೆಗೆ ಒಂದು ಠರಾವನ್ನ ಮಂಡಿಸಲಿಕ್ಕಿದೆ. ಆಗ ನಿಮ್ಮೆಲ್ಲರ ಒಂದು ಅಲ್ಲಾಹು ಅಕ್ಬರ್ ಎಂಬ ಒಂದು ತಕ್ಬೀರ್ ಮೊಳಗುವಂತಹ ಸ್ಥಿತಿ ಅದು ಎಲ್ಲರಿಗೂ ಒಂದು ಎಚ್ಚರಿಕೆ ಆಗುವ ರೀತಿಯಲ್ಲಿ ಇರಲಿ ಅಂತ ಹೇಳಿ, ಈ ಒಂದು ಟಿವಿಯ ಬಗ್ಗೆ ನಾವು ಜಾಸ್ತಿ ಹೆಸರು ಹೇಳಿದರೆ ಪ್ರಚಾರ ಜಾಸ್ತಿ ಆಗ್ತದೆ. ಆ ಟಿವಿಯನ್ನ ನಾವೇ ಬಂದ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ನಾವು ಈಗಾಗಲೇ ಜಮಾತಿಂದ ಎಲ್ಲರಿಗೂ ಕರೆ ಕೊಟ್ಟಿದ್ದೇವೆ. ಅದರ ನೋವು ಅದರ ನಿರ್ಮಾಪಕರಿಗೆ, ಅದರ ದನಿ, ಅದರ ಯಾರು ಪ್ರೊಪರೈಟರ್ ಇದ್ದಾರೆ ಅವರಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಪ್ರವಾದಿ ನಿಂದನೆ ಮಾಡಿದ ಆ ಕೆಲಸಗಾರನನ್ನ ಕನಿಷ್ಠ ಪಕ್ಷ ಕೆಲಸದಿಂದ ಆದರೂ ಅವನು ತೆಗೆಯದ ಕಾರಣ ಆ ಚಾನೆಲ್ ಅನ್ನ ನೀವೆಲ್ಲ ಸೇರಿ ಇವತ್ತೇ ಪ್ರತಿಜ್ಞೆ ಮಾಡಿ ಬಂದ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಇದ್ದೇನೆ. ಆ ಒಂದರ ಪ್ರಕಾರ ಅವನ ಟಿವಿಯ ರೇಟಿಂಗ್ ಏನು ಹೆಸರಿದೆ ಅದೆಲ್ಲ ಕಮ್ಮಿಗೊಳಿಸಲಿಕ್ಕೆ ಅಲ್ಲಾಹನು ಅವನಿಗೆ ಒಂದು ಶಾಪದ ರೀತಿಯಲ್ಲಿ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಮಗದೊಮ್ಮೆ ತಮ್ಮೆಲ್ಲರ
ಸಹಕಾರವನ್ನು ಕೋರಿ ಸಾಕಾಗದು ಸ್ವಲ್ಪ ಆದರೂ ಬಿಸಿ ಮುಟ್ಟಬೇಕು ಅಂತ ಹೇಳುವಂತ ಆ ಸಂಘ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ಅಂದ್ರೆ ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಪೊಲೀಸ್ ಕಮಿಷನರ್ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಇದೆಲ್ಲರ ಬಗ್ಗೆ ನಾವು ಸೇರಿಸಿ ಕೋರ್ಟಿಗೆ ಸಲ್ಲಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ. ಆದರೂ ಆ ಒಂದು ನೋವನ್ನು ಸಹಿಸಲಾರದ ಈ ಉಳ್ಳಾಳದ ನೂರಾರು ಸಂಘ ಸಂಸ್ಥೆಗಳು ಅದು ನಾವೊಂದು ಪ್ರತಿಭಟನೆ ಬಂದು ಅದು ಇದು ಒಂದು ಬಹಳ ಜೋರಾಗಿತ್ತು. ಅದೆಲ್ಲವನ್ನು ಯುವಕರಿಗೆ ಮನವರಿಕೆ ಮಾಡಿ ಪ್ರವಾದಿಯವರು ಇಷ್ಟಪಡುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಅವರನ್ನೆಲ್ಲ ಸಮಾಜಾಯಿಸಿಕೆ ಮಾಡಿಕೊಂಡು ಯಾವುದೇ ರೀತಿಯ ಬಂದ್ಗೆ ಕರೆಯದೆ ಯಾವುದೇ ರೀತಿಯ ಇನ್ನೊಬ್ಬರ ಮನಸ್ಸಿಗೆ ನೋವುಂಟಾಗದ ಹಾಗೆ ಮಾಡಿ ನಾವೊಂದು ಖಂಡನಾ ಸಭೆಯನ್ನು ಮಾಡಲಿಕ್ಕೆ ನಾವು ಒಪ್ಕೊಂಡು ಇವತ್ತು ಮಾಡಿದ್ದೇವೆ. ಇದು ಬಹಳಷ್ಟು ಒಂದು ಎಚ್ಚರಿಕೆಗೆ ಗಂಟೆ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಪ್ರತಿ ಒಂದು ಧರ್ಮದವರು ಅವರವರ ಧರ್ಮವನ್ನು ರಕ್ಷಿಸಿಕೊಂಡು ಅವರವರ ಧರ್ಮವನ್ನ ಪಾಲನೆ ಮಾಡಲಿಕ್ಕೆ ಪ್ರವಾದಿಯವರ ಆ ಒಂದು ಅರಸರೆಯ ಮಾತು ಕೂಡ ಇದೆ ಅಂತ ಹೇಳುವಂತ, ಯಾರ ಧರ್ಮದವರನ್ನು ಟೀಕಿಸುವಂಥದ್ದು, ಯಾರ ಪರಧರ್ಮದವರನ್ನು ನಿಂದಿಸುವಂಥದ್ದು ಇದು ಯಾವುದು ಇಸ್ಲಾಮಿನಲ್ಲಿ ಇಲ್ಲದಂತ ಒಂದು ವಿಚಾರ. ಆದ ಕಾರಣ ನಾವೆಲ್ಲರೂ ಈ ಊರಿನಲ್ಲಿರುವಂತ ಎಲ್ಲಾ ಜಾತಿ ಧರ್ಮದ ಜನ ಸೌಹಾರ್ದತೆಯಿಂದ ಈ ಒಂದು ಅಲ್ಪ ಆಯುಷ್ಯದಲ್ಲಿ ನಾವು ಕೂಡಿ ಬಾಳೋಣ. ಇದರಿಂದ ನಮ್ಮ ಈ ಊರು ಅಭಿವೃದ್ಧಿ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಈ ಬಗ್ಗೆ ಒಂದು ಠರಾವನ್ನು ಮಂಡಿಸಿ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಸಲ್ಲಬೇಕೋ ಅವರಿಗೆಲ್ಲ ಕೊಡುವಂತ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳುವ ಮಾತನ್ನು ಹೇಳಿ ನಮ್ಗೆಲ್ಲರಿಗೂ ವಂದಿಸಿ